ಟಿಪ್ಪು ಸುಲ್ತಾನ್ 1794ರಲ್ಲಿ ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟೋದಕ್ಕೆ ಒಂದು ಶಿಲಾನ್ಯಾಸ ಮಾಡಿದರು. ಅದು ಒಂದು ಕಲ್ಲು ಎಲ್ಲಿ KRS ಗೇಟ್ ವೇ ಆಫ್ ಬೃಂದಾವನ್ ಅಂತ ಇದೆಯಲ್ಲ ಅಲ್ಲಿದೆ. ಹೀಗಾಗಿ ಈ KRSಗೆ ಮೊದಲನೇ ಅಡಿಗಲ್ಲನ್ನು ಇಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತೇಳಿ ಮಹಾದೇವಪ್ಪ ಅವರು ಒಂದು ಹೇಳಿಕೆ ಕೊಟ್ಬಿಟ್ರು. ಈ ಅಭಿಪ್ರಾಯ ಸಾಮಾನ್ಯ ಜನರಲ್ಲಿ ಇವತ್ತಿನವರೆಗೂ ಇದೆ. ಕಾರಣ ಏನೋ ಅದು ಭಾಳ ಮುಖ್ಯ. 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ KRS ಡ್ಯಾಮನ್ನು ಕಟ್ಟುವಾಗ ಕೆಲವು ಕೆಲಸಗಳನ್ನೆಲ್ಲ ಮಾಡಿ 1932ರಲ್ಲಿ ಮುಕ್ತಾಯ ಮಾಡ್ತಾರೆ. ಅಂದರೆ 21 ವರ್ಷಗಳಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದಮೇಲೆ ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಮ್ಮೆ ಮಾನಸ ಸರೋವರಕ್ಕೆ ಟೂರ್ ಹೋಗಿರ್ತಾರೆ, ಉತ್ತರ ಭಾರತಕ್ಕೆ. ಅದರಲ್ಲಿ ಮಾನಸ ಸರೋವರ ಮುಗಿಸ್ಕೊಂಡು ಅವರು ಕಾಶ್ಮೀರಕ್ಕೆ ಬಂದಿರ್ತಾರೆ. ಕಾಶ್ಮೀರದಲ್ಲಿರುವಂಥ ಶ್ರೀನಗರ, ಅಲ್ಲಿ ಶಂಕರಾಚಾರ್ಯರು ಒಂದು ದೇವಾಲಯ ಇರೋ ಶಂಕರಾಚಾರ್ಯ ಬೆಟ್ಟ ಅಂತ ಇದೆ ಇವತ್ತಿಗೂ. ನಾನು ಕೂಡ ಸೈಕಲ್ನಲ್ಲಿ ಇಡೀ ಭಾರತ ದೇಶ ಸುತ್ತ ಬಂದಿದ್ದೀನಿ, ಅದನ್ನೆಲ್ಲ ನಾನು ನೋಡಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಆ ಶಂಕರಾಚಾರ್ಯ ಬೆಟ್ಟದಲ್ಲಿ ಸರ್ವಜ್ಞ ಪೀಠ ಅಂತ, ಅಂದರೆ ಅದನ್ನು ಹಿಂದೂ ಧರ್ಮದ ಬಗ್ಗೆ ಯಾರಿಗೆ ಹೆಚ್ಚಿನ ಜ್ಞಾನ ಇರುತ್ತೆ ಅವ್ರು ಮಾತ್ರ ಪ್ರವೇಶ ಮಾಡುವಂಥ ದಕ್ಷಿಣ ಬಾಗಿಲು ಅಂತ ಕರೀತಾರೆ. ಅದು ಶಂಕರಾಚಾರ್ಯರು ಬಿಟ್ಟರೆ ಇನ್ಯಾರೂ ಕೂಡ ಅದು ಪ್ರವೇಶ ಮಾಡಿರಲಿಲ್ಲ. ಅಂದರೆ ಆ ಮಟ್ಟದ ಜ್ಞಾನಿ ಅವರು ಹಿಂದೂ ಧರ್ಮದ ಬಗ್ಗೆ ಅಂತ ಒಂದು ಉಲ್ಲೇಖ ಇದೆ. ಆ ದೇವಾಲಯ ಪಾಳು ಬಿದ್ದಿರುತ್ತೆ. ಯಾವಾಗ? 1923ರ ವೇಳೆಗೆ. ಆ ಟೈಮಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಉತ್ತರ ಭಾರತದ ಪ್ರವಾಸ ಮಾಡುವಾಗ ಮಾನಸ ಸರೋವರ ಎಲ್ಲ ಮುಗಿಸ್ಕೊಂಡು ಶ್ರೀನಗರಕ್ಕೆ ಹೋದಾಗ ಆ ದೇವಾಲಯ ನೋಡ್ತಾರೆ. ಅವ್ರಿಗೇನೋ ಒಂದು ಆಶ್ಚರ್ಯ ಆಗುತ್ತೆ, ಒಂದು ರೋಮಾಂಚನ ಆಗುತ್ತೆ. ನಮ್ಮ ಶಂಕರಾಚಾರ್ಯರು ಇಲ್ಲಿ ಬಂದು ಈ ಸರ್ವಜ್ಞ ಪೀಠವನ್ನು ಅಲಂಕಾರ ಮಾಡಿ ಹೆಸರು ತಂದಿದ್ದಾರೆ, ಇದು ಯಾಕೆ ಪಾಳು ಬಿದ್ದಿದೆ, ಇದನ್ನು ಜೀರ್ಣೋದ್ಧಾರ ಮಾಡಿ ಅಂತಾರೆ. 1923ರಲ್ಲಿ ಕಾಶ್ಮೀರದ ಶ್ರೀನಗರದ ಚಾರ್ ಚಿನಾಲಿ ಅಂತ ಅದೇನಿದೆ ದಾಲ್ ಲೇಕ್ ಅಂತ, ಅದರ ಮೇಲ್ಗಡೆ ಇರುವಂಥ ಒಂದು ಬೆಟ್ಟದಲ್ಲಿ ಶಂಕರಾಚಾರ್ಯರ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಅಲ್ಲಿ 3 ಭಾಷೆಯಲ್ಲಿ ಶಾಸನ ಹಾಕಿದ್ದಾರೆ. ಕಾಶ್ಮೀರಿ ಭಾಷೆ ಉರ್ದು ಲಿಪಿನಲ್ಲಿರೋದು, ಅದು ಉರ್ದು ಲಿಪಿ ಅಲ್ಲ, ಇದ್ರ ಲಿಪಿ, ಅದು ಅರೇಬಿಕ್ಕೋ ಯಾವುದೋ ಹೇಳ್ತಾರೆ. ಅದ್ರ ನೋಡಿದ್ರೆ ಅದು ಪರ್ಷಿಯನ್ ಇರಬೇಕು, ನೋಡಿದ್ರೆ ಅದು ಉರ್ದು ಲಿಪಿ ಥರ ಕಾಣುತ್ತೆ. ಉರ್ದು ಲಿಪಿ ಇಲ್ಲ, ಪರ್ಷಿಯನ್ ಲಿಪಿನ ಬಳಸ್ಕೊಳ್ತಾರೆ. ಇರಲಿ, ಕನ್ನಡದಲ್ಲೂ ಶಾಸನ ಇದೆ, ಇಂಗ್ಲೀಷಲ್ಲೂ ಇದೆ. ನನಗೆ ಅದನ್ನು ನೋಡಿ ಭಾಳ ಆಶ್ಚರ್ಯ. ಕಾಶ್ಮೀರದಲ್ಲಿ? ಕಾಶ್ಮೀರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇದು 1980ರಲ್ಲಿ ನಾನು ನೋಡಿದ್ದೀನಿ. 1980ರಲ್ಲಿ ಯಾರ್ಯಾರು ಇಲ್ಲಿಂದ ಕಾಶ್ಮೀರಕ್ಕೆ ಹೋಗಿದ್ರು ಅವರೆಲ್ಲ ನೋಡಿರೋ ಸಾಧ್ಯತೆ ಇದೆ. ಅಲ್ಲ, ಈಗಲೂ ನೋಡಿರ್ಬೋದಾ? ಈಗಲೂ ಇದ್ರೂ ಇರ್ಬೋದೇನೋ. 45 ವರ್ಷ ಆಯಿತು. ಎಲ್ಲಿ ಸರ್ ಪ್ಲೇಸ್ ಅದು? ಕಾಶ್ಮೀರದ ದಾಲ್ ಸರೋವರ ಅಂತ ಏನಿದೆಯೋ ಶ್ರೀನಗರದಲ್ಲಿ, ಅಲ್ಲಿ ಶಂಕರಾಚಾರ್ಯ ಬೆಟ್ಟ ಅಂತ ಇದೆ. ಅಲ್ಲಿ ಶಿವನ ದೇವಾಲಯ ಇದೆ. ಅಲ್ಲಿ ಚರ್ಚೆಗಳು ನಡೀತಾ ಇತ್ತು ಹಿಂದೂ ಧರ್ಮದ ಬಗ್ಗೆ. ಅದರಲ್ಲಿ ದಕ್ಷಿಣದ ಬಾಗಿಲು ಅಂದರೆ ವಿದ್ವತ್ ಇರೋವಂಥವ್ರು ಮಾತ್ರ ಪ್ರವೇಶ ಮಾಡೋಕ್ಕೆ ಸಾಧ್ಯ ಅನ್ನೋವಂಥ ಒಂದು ನಂಬಿಕೆ ಇದೆ. ಅಂದರೆ ಎಲ್ಲ ಶಾಸ್ತ್ರಗಳನ್ನು ಅರೆದು ಕುಡಿದಿರೋವಂಥ ಧಾರ್ಮಿಕವಾಗಿ ಆ ವ್ಯಕ್ತಿಗೆ ಮಾತ್ರ ಅಡ್ಡೋರು ತೆಗಿತಾರೆ. ಕೊನೆಯ ವ್ಯಕ್ತಿ ಆ ದ್ವಾರವನ್ನು ಪ್ರವೇಶ ಮಾಡೋದು ಶಂಕರಾಚಾರ್ಯರು ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಯಾರೂ ಕೂಡ ಆ ದ್ವಾರವನ್ನು ಪ್ರವೇಶ ಮಾಡೋ ಸಾಹಸ ಮಾಡಿಲ್ಲ ಅಂತೇಳಿ. ಅಂದರೆ ಆ ಮಟ್ಟದ ವಿದ್ವತ್ತು ಶಂಕರಾಚಾರ್ಯರ ನಂತರ ಯಾರಲ್ಲೂ ಇರಲಿಲ್ಲ ಅಂತ ಒಂದು. ಇನ್ನು ಕೆಲವರು ಹೇಳ್ಕೊಳ್ತಾರೆ, ಅದ್ರ ಬಗ್ಗೆ ನಂದೇನು ಕಾಂಟ್ರವರ್ಸಿ ಇಲ್ಲ, ಯಾಕೆ ನನ್ನ ಗುರುಗಳು ನನಗೇನು ಹೇಳಿದಾರೆ ಅದನ್ನು ಹೇಳೋದಷ್ಟೇ ನನ್ನ ಕರ್ತವ್ಯ. ಹೀಗಾಗಿ ಆ ಪ್ರಮಾಣದ ವಿದ್ವತ್ತಿದ್ದಂಥ ಒಬ್ಬ ನಮ್ಮ ನಾಡಿನ, ಅಂದರೆ ಶೃಂಗೇರಿ ಮಠವನ್ನು ಕಟ್ಟದಂಥವರು ನಮ್ಮ ಶಂಕರಾಚಾರ್ಯ ಇಲ್ಲಿ ಬಂದಿದ್ರಲ್ಲ ಅಂತ ಖುಷಿಯಾಗ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸ್ತಾರೆ. ಜೀರ್ಣೋದ್ಧಾರ ಮಾಡಿದ ನಂತರ ಕಾಶ್ಮೀರಕ್ಕೆ ಹೋದವರೆಲ್ಲರೂ ಇನ್ನೊಂದು ಜಾಗವನ್ನು ನೋಡ್ತಾರೆ. ಶಾಲಿಮಾರ್ ಗಾರ್ಡನ್ ಅಂತ ಕರಿತೀವಿ. ಶ್ರೀನಗರದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ಆ 20 ರೂಪಾಯಿ ನೋಟಲ್ಲಿ ಅದರ ಗಾರ್ಡನ್ ಹಾಕಿದ್ದಾರೆ, ಶಾಲಿಮಾರ್ ಗಾರ್ಡನ್ ಅಂತ. ಅದನ್ನು ಕಟ್ಸಿರೋದು ಯಾರು ಅಂದರೆ ಮೊಘಲರು. ಶ್ರೀನಗರ ಬಂದು ಮೊಘಲರಿಗೆ ಬೇಸಿಗೆ ಅರಮನೆ ಥರನೂ ಕೆಲಸ ಮಾಡ್ತೈತೆ. ಬೇಸಿಗೆ ಆಯಿತು ಅಂದರೆ ಮೊಘಲರೆಲ್ಲ ಹೊರಟೋಗೋರು. ಅವರು ಸ್ವಲ್ಪ ಉದ್ಯಾನವನ ಪ್ರಿಯರು. ಸೊ ಹೀಗಾಗಿ ಆ ಮೊಘಲರ ಆ ಗಾರ್ಡನ್ ನೋಡ್ಬಿಟ್ಟು ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೆ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ರು ಹೋಗಿರ್ತಾರೆ. ಇವರೆಲ್ಲ ಅದನ್ನು ನೋಡಿದಾಗ ಈ ಥರ ಒಂದು ಗಾರ್ಡನ್ ನಾವ್ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂದಿದೆ. ಮೈಸೂರಿಗೆ ಬರ್ತಿದ್ದಾಗೇನೆ KRS ಹೇಗಿದ್ರು ನೀರಿದೆ, ಇಲ್ಲೊಂದು ಬೃಂದಾವನ ಕಟ್ಟಿ ಅಂತ ಹೇಳ್ತಾರೆ. ಆದರೆ ಇನ್ಚಾರ್ಜನ್ನು ಬಹುತೇಕ ಮಿರ್ಜಾ ಇಸ್ಮಾಯಿಲ್ರು ಕೊಡ್ತಾರೆ. ಮಿರ್ಜಾ ಇಸ್ಮಾಯಿಲ್ರು ಮುಸಲ್ಮಾನರಾಗಿರೋದ್ರಿಂದ ಸ್ವಲ್ಪ ತೋಟದ ಬಗ್ಗೆ ಅವರಿಗೆಲ್ಲ ಇದಿರೋದ್ರಿಂದ ಆ ಬೃಂದಾವನ ಗಾರ್ಡನ್ ಕಟ್ಟುವಾಗ ಅಲ್ಲಿ ಒಂದು ಗೇಟ್ ವೇ ಆಫ್ ಬೃಂದಾವನ್ ಅಂತ ಇವತ್ತಿಗೂ ಕಲ್ಲಿನ ಮಂಟಪ ಇದೆ. ಎಲ್ಲ ಕಟ್ಟಿದಾಗ 1911ರಲ್ಲೋ ಅಥವಾ 1932ರಲ್ಲೋ ಈ ಕಾಮಗಾರಿಗಳು ನಡೆಯುವಾಗ ಒಂದು ಕಲ್ಲು ಇವ್ರ ಗಮನಕ್ಕೆ ಬರುತ್ತೆ, ಮಿರ್ಜಾ ಇಸ್ಮಾಯಿಲ್ರವ್ರ ಗಮನಕ್ಕೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ 1794 ಅದು ಪರ್ಷಿಯನ್ ಲಿಪಿಯಲ್ಲಿರುತ್ತೆ. ಅದಿನ್ನೂ ಕನ್ನಡಕ್ಕೆ ಇಂಗ್ಲೀಷ್ಗೆ ಭಾಷಾಂತರ ಆಗಿರಲ್ಲ. ಆಗ ಪರ್ಷಿಯನ್ ಲಿಪಿಯಲ್ಲಿರೋದನ್ನು ಯಾರೋ ತಂತ್ರಜ್ಞರು ಅಥವಾ ಆ ಕಾಲದ ಭಾಷಾಶಾಸ್ತ್ರಜ್ಞರು ಅದನ್ನು ಓದಿರ್ತಾರೆ, ಮಿರ್ಜಾ ಅವ್ರ ಗಮನಕ್ಕೆ ತಂದಿರ್ತಾರೆ. ತಕ್ಷಣ ಮಿರ್ಜಾ ಇಸ್ಮಾಯಿಲ್ರು ಅದನ್ನು ನಾಲ್ವಡಿ ಅವ್ರ ಗಮನಕ್ಕೆ ತಂದು, ನಾವೇನು ಇವತ್ತು ಇಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಿದ್ವಿ, ಅದನ್ನು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಒಂದು ಕನ್ಸ್ಕೊಂಡಿದ್ರು, ಅದ್ರ ಬಗ್ಗೆ ಒಂದು ಶಿಲಾನ್ಯಾಸ ಹಾಕಿರೋ ಕಲ್ಲಿದೆ ನೋಡ್ತೀರಾ ಅಂದಾಗ ಹೋಗಿ ನೋಡಿರ್ತಾರೆ. ನೋಡಿದ ನಂತರ ಇಲ್ಲಿ ಭಾಳ ಮುಖ್ಯವಾಗಿ ನಾವು ನಾಲ್ವಡಿಯವರ ಇನ್ನೊಂದು ಗುಣವನ್ನು ಮೆಚ್ಕೋಬೇಕು. ಆ ಕಲ್ಲನ್ನು ನೋಡ್ತಿದ್ದಾಗೆ ನಾಲ್ವಡಿಯವರಿಗೆ ಕೋಪ ಬಂದು ಹೊಡೆದಾಕ್ರಿ ಅಂತ ಹೇಳ್ಬೋದಿತ್ತು. ಕಾರಣ ಏನು ಅಂದರೆ
ಇವರ ಪೂರ್ವಿಕರ ರಾಜ್ಯವನ್ನು ಇದೇ ಟಿಪ್ಪು ಸುಲ್ತಾನ್ ತಂದೆ ಹೈದರಾಲಿ ಕಿತ್ಕೊಂಡಿದ್ರು ಅನ್ನೋ ದ್ವೇಷ ಇದ್ದೇ ಇರುತ್ತೆ. ಗೃಹಬಂಧನದಲ್ಲಿ ಇವರು ಉಳಿ ಉಪಕಾರ ತಿನ್ನೋ ವ್ಯಕ್ತಿ ಅಲ್ವಾ, ಕೋಪ ಬರಲೇಬೇಕಲ್ವಾ. ಒಡೆದು ಬಿಸಾಕ್ರಿ, ಅವ್ರು ಯಾರು ಅದೋ ನಾನು ಕಟ್ಬಿಟ್ಟಿದ್ದೀನಿ ಇದ್ಯಾವುದು ಅಂತ ಹೇಳೋದು ಸಹಜ. ಇವತ್ತಿನ ಮಂತ್ರಿಗಳಾದರೆ ಅದೇ ಹೇಳಿರೋರು, ಬೇರೆ ರಾಜರಾಗಿದ್ರು ಅದೇ ಹೇಳಿರೋರು. ಇಲ್ಲಿ ನಾಲ್ವಡಿಯವರ ಮಾನವೀಯ ಗುಣ, ದೈವಾಂಶ ಸಂಭೂತರು, ತಾಳ್ಮೆಯ ಸಾಕಾರ ಮೂರ್ತಿ ಮತ್ತು ಇತಿಹಾಸವನ್ನು ಗೌರವಿಸುವಂಥವ್ರು, ತನ್ನ ಹಿಂದಿನ ಶತ್ರುಗಳು ಮಾಡಿರುವಂಥ ಒಳ್ಳೆಯ ಕೆಲಸವನ್ನು ಕೂಡ ಗೌರವದಿಂದ ಕಾಣುವಂಥ ಏಕೈಕ ರಾಜ ಅಂತ ನನ್ನ ಅಧ್ಯಯನ. ಇನ್ನೂ ಕೆಲವರು ಇರ್ಬೋದು, ನನ್ನ ಗಮನಕ್ಕೆ ಬರದೇ ಇರ್ಬೋದು. ಗೌರವಿಸೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ, ಇದನ್ನು ಒಂದು ಕೆಲಸ ಮಾಡಿ, ಪರ್ಷಿಯನ್ ಲಿಪಿಯಲ್ಲಿದೆ, ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ, ಅದು ಏನು ಅನ್ನೋದು ಜನರಿಗೂ ಗೊತ್ತಾಗಲಿ. ಮೈಸೂರು ವಿಶ್ವವಿದ್ಯಾಲಯ ಹೇಗಿದ್ರು ಮಾಡಿದ್ದೀವಿ, ಅಲ್ಲಿ ತಜ್ಞರಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟಿದ್ದನ್ನು ಕನ್ನಡಕ್ಕೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಿಸಿ ಇದನ್ನು ಇಲ್ಲೇ ನೀಡಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅವರ ಉದಾರ ಗುಣ, ಕೆಲವೊಮ್ಮೆ ಒಳ್ಳೆಯ ಉದಾರ ಗುಣಗಳು ಮುಳುವಾಗ್ಬಿಡುತ್ತೆ. ಆ ದೃಷ್ಟಿಯಲ್ಲೂ ನಾವು ನೋಡ್ಬೋದು. ಇನ್ನೊಂದು ದೃಷ್ಟಿ, ಕಲ್ಲು ಸಿಕ್ಕಾಗ ಆಲ್ರೆಡಿ KRS ಡ್ಯಾಮ್ ನಿರ್ಮಾಣ ಆಗಿತ್ತು ಅಥವಾ ಮುಂದೆ ವೃಂದಾವನ ಗಾರ್ಡನ್ ಮಾಡುವಾಗ ಅವರಿಗೆ ಕಲ್ಲು ಸಿಗುತ್ತೆ. ಮೂಲ ಪರ್ಷಿಯನ್ ಲಿಪಿನೂ ಇಟ್ರು, ಪರ್ಷಿಯನ್ ಲಿಪಿ ಇಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ಬೇಕಿತ್ತು? ಇದು ಕರ್ನಾಟಕ, ಕನ್ನಡ ಬೇಡ ಒಡೆದಾಕಿ ಅಂತಲೂ ಹೇಳ್ಬೋದಿತ್ತು, ಸಂಭವ ಇತ್ತು. ಅದು ಹೇಳಲ್ಲ, ಗೌರವಿಸ್ತಾರೆ. ಅದರಲ್ಲಿ ಏನೋ ಒಂದು ಸಂದೇಶ ಇದೆ, ಅದರಲ್ಲೊಂದು ಇತಿಹಾಸ ಇದೆ, ಮುಂದಿನ ಜನಾಂಗಕ್ಕೆ ಗೊತ್ತಾಗಲಿ ಅಂದ್ಬಿಟ್ಟು ಅದನ್ನು ಕನ್ನಡಕ್ಕೂ ಭಾಷಾಂತರ ಮಾಡಿಸಿ, ಇಂಗ್ಲೀಷ್ಗೂ ಭಾಷಾಂತರ ಮಾಡಿಸಿ, ಮೂರೂ ಕಲ್ಲನ್ನು ಗೇಟ್ ವೇ ಆಫ್ ಬೃಂದಾವನ ಗಾರ್ಡನ್ ಅಂತ ಏನಿದೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಈ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಗೊತ್ತಾಗುತ್ತಲ್ಲ, ಅದು ಇದೇ ಕಲ್ಲು ಅವರ ನೇತೃತ್ವದಲ್ಲಿ ಬಹುತೇಕ. ವಾಟ್ ಐ ಮೀನ್ ಟು ಸೇ ಇಸ್, ಆ ಕಲ್ಲಲ್ಲಿ ಈ ಏನು KRS ಡ್ಯಾಮ್ KRS ಅಂತ ಹೆಸರು ಅಲ್ಲ, ಅಂದ್ರೆ ಆ ಡ್ಯಾಮ್ ಕಟ್ಟೋ ಕಲ್ಪನೆ ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಕಲ್ಪನೆ ಇತ್ತು, ಅದ್ರ ಬಗ್ಗೆ ಯಾರದೇ ಚಕಾರ ಇಲ್ಲ. ನಾನು ಕೇಳ್ತಿರೋದು ಸರ್, ಈಗ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಆ ಕಲ್ಲು ನೋಡಿದಾಗ ಹೌದು, ಇದನ್ನ ಡ್ಯಾಮ್ ಕಟ್ಟಬೇಕು ಅನ್ನೋ ಯೋಜನೆಯ ಕಲ್ಲಿದು ಅಂತ ಅವ್ರಿಗೆ ಗೊತ್ತಾಯ್ತು. ಓದಿದ್ಮೇಲೆ ಗೊತ್ತಾಗಿರುತ್ತೆ, ಖಂಡಿತ ಗೊತ್ತಾಗಿರುತ್ತೆ. ಯಾಕೆಂದ್ರೆ ಟೆಕ್ಸ್ಟೇ ಆಗಿದೆಯಲ್ಲ, ಅದೇ ಆ ಭಗವಂತನೇ. ಅಲ್ಲಿಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಪರ್ಷಿಯನ್ ಭಾಷೆನ ಬಲ್ಲವರಾಗಿದ್ರು, ಗೊತ್ತಿತ್ತು. ಬಲ್ಲವರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೂ ಪರ್ಷಿಯನ್ ಭಾಷೆ ಗೊತ್ತಿತ್ತು. ಇಲ್ಲಿ ಒಂದು ವಿಶೇಷ ತಿಳ್ಕೊಳ್ಳಿ, ಭಾಷೆಯನ್ನೇ ದೊಡ್ಡ ವ್ಯಕ್ತಿಗಳೆಲ್ಲ ಕಲ್ತಿರ್ತಾರೆ. ಈಗ ಇನ್ನೂ ಒಂದು ನೇರವಾಗಿ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಧರ್ಮ್ ಸಿಂಗ್ ಅವ್ರಿಗೆ ಪರ್ಷಿಯನ್, ಅವರೆಲ್ಲ ಓದಿದ್ದು ಪರ್ಷಿಯನ್ ಭಾಷೆ. ವೀರೇಂದ್ರ ಪಾಟೀಲ್ರು ಎಲ್ಲ ನಿಜಾಮನ ಆಳ್ವಿಕೆನಲ್ಲಿ ಓದ್ಬೇಕಾದ್ರೆ, ಆಗ ಆಡಳಿತ ಭಾಷೆ ಯಾವುದಿದ್ದು ಓದಬೇಕಾದ್ರೆ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ವೀರೇಂದ್ರ ಪಾಟೀಲ್ರು, BD ಜತ್ತಿಯವರು, ಧರ್ಮ್ ಸಿಂಗ್ ಇವರೆಲ್ಲ ಕನ್ನಡ ಮಾಧ್ಯಮದಲ್ಲೆಲ್ಲ ಓದಿದ್ದು. ಕನ್ನಡ ಮನೆಯಲ್ಲಿ ಕಲ್ತಿರ್ತಾರೆ, ಮಠಗಳಲ್ಲಿ ಕಲ್ತಿರ್ತಾರೆ. ಆದರೆ ಇವರೆಲ್ಲ ಶಾಲಾ ಕಾಲೇಜಲ್ಲಿ ಹೈದ್ರಾಬಾದಲ್ಲಿ, ಅವಾಗ ಹೈದ್ರಾಬಾದ್ ಕರ್ನಾಟಕ ಅಂತ ಇತ್ತಲ್ಲ, ಅಲ್ಲಿ ಓದಿದ್ದೆಲ್ಲ ಪರ್ಷಿಯನ್ ಭಾಷೆನಲ್ಲಿ, ಉರ್ದು ಭಾಷೆನಲ್ಲಿ. ಸೊ ಹೀಗಾಗಿ ನಾವು ಕೇಳಿದ್ವಿ ಆ ಕಡೆ, ಈಗ ಮುಂಬೈ ಕರ್ನಾಟಕ ಆ ಭಾಗದಲ್ಲಿ ಮರಾಠಿ ಪ್ರಭಾವ ಜಾಸ್ತಿ, ಮರಾಠಿ ಮಾಧ್ಯಮನೂ ಓದಿರ್ತಾರೆ ಆ ಕಡೆಯವರು. ಈ ಕಡೆಯವರೆಲ್ಲ ಉರ್ದು ಮತ್ತು ಪರ್ಷಿಯನನ್ನು ಕಲ್ತಿರ್ತಾರೆ. ಆಮೇಲೆ ನಮ್ಮ ಬಹುತೇಕ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಪರ್ಷಿಯನ್ನು ಅದು ಒಂದು ಜನಾಂಗದ ಒಂದು ಧರ್ಮದ ಭಾಷೆ ಅಲ್ಲ, ವಿದ್ವಾಂಸರ ಭಾಷೆ. ಈಗ ಸಂಸ್ಕೃತ ಇರ್ಬೋದು, ಪ್ರಾಕೃತ ಇರ್ಬೋದು, ಪರ್ಷಿಯನ್ ಇರ್ಬೋದು, ಗ್ರೀಕ್ ಇರ್ಬೋದು, ಇವೆಲ್ಲವೂ ವಿದ್ವಾಂಸರ ಭಾಷೆ. ಅದನ್ನು ಯಾವುದೋ ಒಂದು ಜಾತಿ, ಒಂದು ಧರ್ಮ, ಒಂದು ರಾಜ್ಯ, ಒಂದು ದೇಶಕ್ಕೆ ಸೀಮಿತ ಮಾಡೋದಲ್ಲ.